ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಂಜನಾ ಕುಚ್ಚು ಕ್ರಿಯೇಷನ್. ನಾನು ಇವತ್ತೊಂದು ಸಿಂಪಲಾಗಿ ಮತ್ತು ಗ್ರ್ಯಾಂಡಾಗಿ ಹಾಕುವಂತಹ ಬ್ರೈಡಲ್ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಸಿಂಗಲ್ ಸ್ಟೆಪ್ನಲ್ಲೇ ನೀವು ಹಾಕ್ಬೋದು. ಇವಾಗ ಏನಾದರೂ ಎರಡೇ ಕಲರ್ ಸ್ಯಾರಿಯಲ್ಲಿ ಎರಡೇ ಕಲರ್ ಇದ್ದರೆ ನೀವು ಈ ಒಂದೇ ಕಲರ್ನಲ್ಲಿ ಹಾಕಿಬಿಟ್ಟು ಇನ್ನೊಂದು ಕಲರ್ನಲ್ಲಿ ಕುಚ್ಚು ಕಟ್ಟಿ ಕೊಡ್ಬೋದು. ಮತ್ತು ಸಿಂಗಲ್ ಸ್ಟೆಪ್ನಲ್ಲಿ ಹಾಕುವಂಥದ್ದು ಬ್ರೈಡಲ್ ಸ್ಯಾರಿ ಕುಚ್ಚು ಡಿಸೈನು. ಫಸ್ಟಿಗೆ ನಾನು ಬಟ್ಟೆಗೆ 6 ದಾರನ 2 ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ. 2 ರಿಂದ 3 ಸರಿ ಲಾಕ್ ಮಾಡ್ಕೋಬೋದು. ಸೆಕ್ಯೂರ್ಗೋಸ್ಕರ ನಾನು ಮಾಡ್ತಾ ಇರೋದು. ಮಾಡ್ಕೊಂಡ್ಬಿಟ್ಟು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ ನಾನು ಇವಾಗ 1 2 3 4 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಈಗ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ನ ಹಾಕ್ತೀನಿ. ಸಿಂಗಲ್ ಕ್ರೋಶೆಟ್ನ ಹಾಕಿಬಿಟ್ಟು ಈಗ ಮತ್ತೆ ಚೈನ್ಗಳನ್ನ ಹಾಕ್ತೀನಿ. 1 2 3 4 5 ಚೈನ್ ಹಾಕ್ತೀನಿ. ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಸ್ವಲ್ಪ ಬಟ್ಟೆನ ನೋಡಿ 2 ಸರಿ ಲಾಕ್ ಆದಮೇಲೆ 5 ಚೈನು ಮತ್ತು 2 ಸಿಂಗಲ್ ಕ್ರೋಶೆಟ್ಟು ಮತ್ತು 5 ಚೈನ್ ಹಾಕ್ಬಿಟ್ಟು ಲಾಕ್ ಹಾಕಿದ್ವಲ್ಲ, ಸ್ವಲ್ಪ ಬಟ್ಟೆನ ಬ್ಯಾಕ್ ಸೈಡ್ ತಿರುಗಿಸ್ಕೊಂಡ್ಬಿಟ್ಟು ಇಲ್ಲಿ 1 2 3 4 5 ಚೈನ್ ಹಾಕ್ತೀನಿ. ಫಸ್ಟ್ನೇದೇನು ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಈ 5 ಚೈನ್ನ ಲಾಕ್ ಮಾಡ್ಕೊತೀನಿ. ಲಾಕ್ ಮಾಡ್ಕೊಂಡ್ಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಪಕ್ಕದಲ್ಲಿ ಇನ್ನೂ ಒಂದು ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ಅದ್ರ ಮೇಲೆ ಒಂದು ಲಾಕ್ ಮಾಡಿಬಿಟ್ಟು ಫ್ರಂಟ್ ಸೈಡಿಗೆ ತಿರುಗಿಸ್ಕೋಬೇಕು. ಇವಾಗ ಇಲ್ಲಿ 5 ಚೈನ್ಸು 2 ಇದೆ ಮತ್ತು 2 ಸಿಂಗಲ್ ಕ್ರೋಶೆಟ್ ಹಾಕಿ ಲಾಕ್ ಮಾಡಿರೋದಿದೆ. ಇವಾಗ ಸೂಜಿಯಿಂದ ಒಂದು ಲಾಕ್ ಒಂದು ಚೈನ್ ಹಾಕ್ಕೊಂಡ್ಬಿಟ್ಟು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ನೋಡಿ ಇಲ್ಲಿ 5 ಚೈನ್ ಇದೆಯಲ್ಲ ಅವೆರಡನ್ನೂ ಮಧ್ಯದಲ್ಲಿ ಅಂದರೆ ನೋಡಿ ಅವೆರಡನ್ನು ಸೇರಿಸ್ಕೊಂಡು ಇಲ್ಲಿ ನಾನು ಒಂದು ಕಂಬ ಹಾಕಿದೆ. ಅದೇ ಥರನೇ ಇಲ್ಲಿ 5 ಕಂಬಗಳನ್ನ ಹಾಕ್ತೀನಿ ನಾನು. ಇವಾಗ 2ನೇ ಕಂಬ ಹಾಕ್ತಾ ಇದ್ದೀನಿ. ಈಗ 3ನೇ ಕಂಬ 3 ಆಯಿತು. ಈಗ 4ನೇ ಕಂಬ. ಈಗ ನೆಕ್ಸ್ಟ್ ಬಂದು 5ನೇ ಕಂಬ. 5 ಕಂಬ ಹಾಕಿಬಿಟ್ಟು ಸ್ವಲ್ಪ ದಾರನ ಮೇಲೆತ್ಕೊಳ್ತೀನಿ. ಮೇಲೆತ್ಕೊಂಡ್ಬಿಟ್ಟು ಇವಾಗ ಒಂದು ಸ್ಮಾಲ್ ಸೈಜ್ ಬೀಡನ್ನ ಆ್ಯಡ್ ಮಾಡ್ತೀನಿ. ದಾರದಲ್ಲಿ ಪೋಣಿಸ್ಕೊಂಡು ಸೂಜಿ ಮೇಲೆ 1 ಸರಿ ದಾರ ತೊಗೊಂಡು ಮತ್ತು ಈ ಕಡೆಗೂ ಸಹ ನಾನು 5 ಕಂಬಗಳನ್ನ ಹಾಕ್ತೀನಿ ಟೋಟಲಾಗಿ. ಫಸ್ಟಿಗೆ ನಾವು 5 ಕಂಬ ಹಾಕಿಬಿಟ್ಟು ಒಂದು ಬೀಡ್ ಹಾಕಿದ್ವಲ್ಲ, ಅದಾದ ನಂತರ ಮತ್ತೆ 5 ಕಂಬಗಳನ್ನ ಹಾಕಬೇಕಾಗತ್ತೆ. ಇಲ್ಲಿ ತುಂಬ ಲೆಂತಿಯಾಗಿ ಎಳೆದಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ನಾವು ಹಾಫ್ ಡಬಲ್ ಕ್ರೋಶೆಟ್ ಹಾಕ್ತೀವಲ್ಲ, ಸ್ವಲ್ಪ ಅದಕ್ಕಿಂತ ಒಂದು ಚೂರು ಹೈಟ್ನಲ್ಲಿ ಹಾಕ್ಕೊಂಡ್ರೆ ಸಾಕು. ಹಾಕ್ಕೊಂಡ್ಬಿಟ್ಟು ನೋಡಿ ಇಲ್ಲಿ ನಾನು ಒಂದು ಎಕ್ಸ್ಟ್ರಾ ಚೈನ್ ಹಾಕಿದ್ನಲ್ಲ ಫಸ್ಟಿಗೆ, ಅದೇ ಥರನೇ ಒಂದು ಎಕ್ಸ್ಟ್ರಾ ಚೈನ್ ಹಾಕ್ಬಿಟ್ಟು ಆ 5 ಚೈನ್ 2 ಡಬಲ್ 5 ಚೈನ್ ಇದೆ ಅದರೊಳಗಡೆ ಲಾಕ್ ಮಾಡಿದೆ. ಲಾಕ್ ಮಾಡಿಬಿಟ್ಟು ನೆಕ್ಸ್ಟು ಒಂದು ಸಿಂಗಲ್ ಕ್ರೋಶೆಟಿಂದ ಈ ಆರ್ಚ್ನ ಕಂಪ್ಲೀಟ್ ಮಾಡಿದೆ. ಈ ಥರ ಕಾಣುತ್ತೆ. 5 ಚೈನ್ ಹಾಕಿದ ಮೇಲೆ ಒಂದು ಸ್ಮಾಲ್ ಆರ್ಚ್ ಬರುತ್ತೆ. ಅದೇ ಥರನೇ ನೀವು ಈ ಸ್ಮಾಲ್ ಆರ್ಚ್ನ ಹಾಕ್ಕೊಂಡು ನೀವು ಕುಚ್ಚು ಕಟ್ಕೊಂಡು ಹೋಗ್ಬೋದು. ಅಥವಾ ಇಲ್ಲಿ ನಾನು ಇನ್ನೂ ಒಂದು ಸ್ವಲ್ಪ ಮಧ್ಯದಲ್ಲಿ ಒಂದು ಬಿಗ್ ಸೈಜು ಆರ್ಚ್ ಬರಬೇಕು ಅಂಥೇಳಿ ಸಿಂಗಲ್ ಕ್ರೋಶೆಟ್ಗಳನ್ನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಇವಾಗ 2 ಆಗಿದೆ, ಅದ್ರ ಪಕ್ಕ 2 ಅಂತ ಲೆಕ್ಕ ಇಟ್ಕೋಬೇಕು. ಇವಾಗ ಚೈನ್ಗಳನ್ನ ಹಾಕ್ತೀನಿ ನಾನು. 3 ಚೈನ್ ಅಥವಾ 4 ಚೈನ್, ಸಾರಿ ಇಲ್ಲಿ ನಾನು ತೆಗಿತೀನಿ ಸಿಂಗಲ್ ಕ್ರೋಶೆಟ್ಗಳನ್ನ. ಒಂದು ಸಿಂಗಲ್ ಕ್ರೋಶೆಟ್ ಹಾಕಿದ್ನಲ್ಲ ಆ ಆರ್ಚಿನ ಸೇರಿಸ್ಕೊಂಡ್ರೆ 3 ಆಗುತ್ತೆ. ಅದು ಬಿಟ್ಟರೆ 1 ಆಯಿತು. 1 ಚೈನ್ ಹಾಕಿದ ಮೇಲೆ ಇಲ್ಲಿ ಚೈನ್ಗಳನ್ನ ಹಾಕ್ತೀನಿ ನಾನು. 4 ಚೈನ್ ಹಾಕ್ಬಿಟ್ಟು 3 ಅಥವಾ 4 ಚೈನ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಸರ್ಕಲ್ ಬೀಡನ್ನ ಆ್ಯಡ್ ಮಾಡ್ತೀನಿ. ಆ್ಯಡ್ ಮಾಡಿಬಿಟ್ಟು ಸರ್ಕಲ್ ಬೀಡಿಗೆ ಎಷ್ಟಿರುತ್ತೋ ಅಷ್ಟಕ್ಕೇ ಮತ್ತೆ ಒಂದು ಲಾಕ್ ಹಾಕ್ತೀನಿ. ಲಾಕ್ ಹಾಕಿದ್ಮೇಲೆ 1 2 3 4 5 ಬಟ್ಟೆನ ಹಿಂದ್ಗಡೆ ತಿರುಗಿಸ್ಕೊಂಬಿಟ್ಟು 4 ಚೈನ್ ಹಾಕಿ ನೋಡಿ. ಕರೆಕ್ಟ್ ಆದರೆ ಸರಿ, ಇಲ್ಲಾಂದರೆ ಒಂದು ಎಕ್ಸ್ಟ್ರಾ ಹಾಕಿ 5 ಚೈನ್ ಹಾಕಿಬಿಟ್ಟು ಅಲ್ಲಿ ಲಾಕ್ ಇತ್ತಲ್ಲ ಆ ಲಾಕ್ ಮೇಲೆ ಇದನ್ನು 5 ಚೈನ್ನ ಲಾಕ್ ಮಾಡಬೇಕು. ಮತ್ತು 1 2 3 4 ಚೈನ್ ಹಾಕಬೇಕು. ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇದೆಯಲ್ಲ ನೋಡಿ ಅದ್ರ ಮೇಲೆ ಇದನ್ನು ಲಾಕ್ ಮಾಡಬೇಕು. ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡ್ಬಿಟ್ಟು ಇವಾಗ ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು 1 2 3 ಚೈನ್ ಹಾಕಬೇಕು. ಒಂದು ಪಿಕೌಟ್ ಮಾಡಬೇಕು. ನೋಡಿ ಇಲ್ಲಿ ನಾವು ಬ್ಯಾಕ್ ಸೈಡಿಂದ 4 ಚೈನ್ ಹಾಕಿದ್ವಲ್ಲ ಅದ್ರ ಒಳಗಡೆಗೆ ಒಂದು ಪಿಕೌಟ್ ಮಾಡಬೇಕು. ಇದನ್ನು ಏನಂದರೆ ಒಂದು ಪಿಕೌಟ್ ಅಂತ ಕನ್ಸಿಡರ್ ಮಾಡಬೇಕು, ಒಂದು ಕಂಬ ಅಂತ. ಇವಾಗ ಸೂಜಿ ಮೇಲೆ 2 ಸರಿ ದಾರ ತೊಗೊಂಡು ಇಲ್ಲೇನು 5 ಚೈನ್ ಹಾಕಿದ್ವಲ್ಲ ಬೀಡ್ ಹಿಂದ್ಗಡೆಗೆ ಅಲ್ಲಿ ಟ್ರಿಬಲ್ ಕ್ರೋಶೆನ ಹಾಕ್ತೀನಿ ನಾನು. ಟ್ರಿಬಲ್ ಕ್ರೋಶೆನ ಹಾಕಿಬಿಟ್ಟು ಮತ್ತು 3 ಚೈನ್ ಹಾಕ್ತೀನಿ. 3 ಚೈನ್ ಹಾಕಿಬಿಟ್ಟು ಅಲ್ಲಿ ಪಿಕೌಟ್ ಮಾಡಬೇಕು. ಇದೇ ಥರನೇ ನಮಗಿಲ್ಲಿ ಪಿಕೌಟ್ಸ್ ಬರುತ್ತೆ.
ಸೂಜಿ ಮೇಲೆ 2 ಸರಿ ದಾರ ತಗೋಬೇಕು. 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ತಂದುಬಿಟ್ಟು 2ರಿಂದ ಒಂದು ಸರಿ, 2ರಿಂದ ಒಂದು ಸರಿ ಮತ್ತು 2ರಿಂದ ಒಂದು ಸರಿ ಟ್ರಿಬಲ್ ಕ್ರೋಶೆ ಹಾಕಿಬಿಟ್ಟು 3 ಚೈನ್ ಹಾಕಿ ಮತ್ತು ಒಂದು ಪಿಕಾಟ್. ಇಲ್ಲಿ ಟೋಟಲಾಗಿ ನಮಗೆ ಒಂದು 8 ಪಿಕಾಟ್ಸ್ ಬರುತ್ತೆ, ಅಥವಾ 9 ಆದರೂ ಹಾಕ್ಕೋಬೋದು ನೀವು. ನಾನಿಲ್ಲಿ 8 ಹಾಕಿ ತೋರಿಸಿದ್ದೀನಿ ನೋಡಿ. 3 ಚೈನ್ ಹಾಕಬೇಕು, ಆ ಕಂಬದ ಹಿಂದ್ಗಡೆ ಹೋಗಿ ದಾರ ತಂದುಬಿಟ್ಟು ಈ ಪಿಕಾಟ್ನ ಮಾಡಬೇಕು. ಇಲ್ಲಾಂದರೆ ನಿಮಗೆ ಆರ್ಚ್ ಚಿಕ್ಕದೇ ಇರಲಿ ಅಂದರೆ ಜಸ್ಟ್ ಕಂಬ ಹಾಕ್ಕೊಂಬಿಟ್ಟು ಅಂದರೆ ಡಬಲ್ ಕ್ರೋಶೆಟ್ನ ಹಾಕ್ಕೊಂಡು 3 ಚೈನ್ ಹಾಕ್ಕೊಂಡಾದರೂ ಮಾಡ್ಕೋಬೋದು, ಆ ಥರನಾದರೂ ಮಾಡ್ಕೋಬೋದು. ಇಲ್ಲಿ ನೋಡಿ 4 ಆಯಿತು. 4 ಆದಮೇಲೆ ಒಂದು ಸ್ವಲ್ಪ ದಾರ ಮೇಲೆ ಎತ್ಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ತೀನಿ. ಇಲ್ಲಿ ಬೇಕಾದರೆ ನೀವು ಗೆಜ್ಜೆ ಬೀಡ್ಸ್ನ ತೊಗೋಬೋದು. ಬೀಡ್ ಲಾಕ್ ಏನು ಬೇಡ, ಹಾಗೆಯೇ ಡೈರೆಕ್ಟಾಗಿ ಮತ್ತೆ ಟ್ರಿಬಲ್ ಕ್ರೋಶೆನ ಹಾಕಬೇಕು. ಹಾಕಿಬಿಟ್ಟು 3 ಚೈನ್ ಹಾಕಬೇಕು, ಪಿಕಾಟ್ ಮಾಡಬೇಕು. 4 ಆದಮೇಲೆ ಹಾಕಿದ್ವಲ್ಲ, ಇವಾಗ 5ನೇ ಪಿಕಾಟ್ನ ಮಾಡ್ತಾಯಿದ್ದೀನಿ. ಅಂದರೆ 4 ಮತ್ತು 5ನೇದ್ರ ಮಧ್ಯದಲ್ಲಿ ನಮಗೆ ಆ ಏನು ಸ್ಮಾಲ್ ಸೈಜ್ ಬೀಡ್ ಹಾಕಿದ್ವಲ್ಲ ಅದು ಅಲ್ಲಿಗೆ ಬರುತ್ತೆ. ಟ್ರಿಬಲ್ ಕ್ರೋಶೆ ಹಾಕಬೇಕು ಮತ್ತು ಪಿಕಾಟ್ ಮಾಡಬೇಕು. ಹೊಸಬ್ರು ಯಾರಾದರೂ ನನ್ನ ಚಾನಲ್ನಲ್ಲಿ ಹೊಸದಾಗಿ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಮಗೆ ನಾನು ಯಾವುದೇ ಹೊಸ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಆ ತಕ್ಷಣವೇ ವೀಡಿಯೋನ ನೋಡ್ಬೋದು. ಬಿಗಿನರ್ಸ್ಗಂತ ತುಂಬ ಈಸಿಯಾಗಿರೋಂತಹ 250-300 ಒಳಗಡೆಗೆ ಹಾಕಿರೋಂತಹ ಡಿಸೈನ್ಸು ಇದೆ ನೋಡಿ, ಚೆಕ್ ಮಾಡ್ಬೋದು ನೀವು. ನೋಡಿ ಇವಾಗ ಕಂಪ್ಲೀಟ್ ಆಯಿತು. ಇಲ್ಲಿ ಬೇಸ್ ಲೈನ್ ಬರೋ ಥರನೇ ಬರಬೇಕು, ಹಂಗಾಗಿ ನಮಗೆ ಅಲ್ಲಿ 4 ಚೈನ್ ಹಾಕಿದ್ವಲ್ಲ ಅದಕ್ಕೆ ಜಸ್ಟ್ ಒಂದು ಕಂಬ ಹಾಕ್ತೀನಿ. ಈ ಕಡೆಗೂ 4 ಪಿಕಾಟ್ಸ್ ಆದಮೇಲೆ ಜಸ್ಟ್ ಒಂದು 4 ಚೈನ್ ಅಷ್ಟು ಉದ್ದಕ್ಕೆ ಬರೋಷ್ಟು ಒಂದು ಕಂಬ ಹಾಕ್ತೀನಿ. ಕಂಬ ಹಾಕಿಬಿಟ್ಟು ಡಬಲ್ ಕ್ರೋಶೆಟ್ ಹಾಕಿಬಿಟ್ಟು ಡೈರೆಕ್ಟಾಗಿ ಬಟ್ಟೆಗೆ ಇವಾಗ ನಾವು ಇದನ್ನು ಲಾಕ್ ಮಾಡಬೇಕು. ಲಾಕ್ ಮಾಡಿಬಿಟ್ಟು ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆಟ್ ಹಾಕಿ ಮತ್ತು ಅದ್ರ ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ, ಅಂದರೆ ನೋಡ್ಕೊಂಡು ಹಾಕ್ಕೋಬೇಕು. ಆ ಕಡೆನೂ ಈ ಕಡೆಗೂ ಒಂದೇ ಥರನೇ ಫಿನಿಶಿಂಗ್ ಇರಬೇಕು, ಹಂಗಾಗಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಇಲ್ಲಿ ನಾನು 3 ಹಾಕಿದ್ದೀನಿ, ಇಲ್ಲಿನೂ ಸಹ ನಾನು 3 ಆಯಿತು. ಅಂದರೆ ಆರ್ಚ್ನ ಕಂಪ್ಲೀಟ್ ಮಾಡಿ ಲಾಕ್ ಮಾಡಿದ್ವಲ್ಲ ಅದನ್ನು ಸೇರಿಸ್ಕೊಂಡ್ರೆ 3 ಆಗುತ್ತೆ. ಮತ್ತು ಇಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಬಟ್ಟೆಗೆ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಬಿಟ್ಟು ಬ್ಯಾಕ್ ಸೈಡಿಂದ ಮತ್ತೆ ಇಲ್ಲಿ 5 ಚೈನ್ ಹಾಕ್ತೀನಿ. 5 ಚೈನ್ ಹಾಕಿಬಿಟ್ಟು ಫಸ್ಟ್ನೇ ಸಿಂಗಲ್ ಕ್ರೋಶೆಟ್ ಇತ್ತಲ್ಲ, ಲಾಕ್ ಇತ್ತಲ್ಲ, ಅದರ ಮೇಲೆ ಇದನ್ನು ಲಾಕ್ ಮಾಡ್ತೀನಿ. ಮತ್ತು ಪಕ್ಕದಲ್ಲಿ ಒಂದು ಎಕ್ಸ್ಟ್ರಾ ಇತ್ತಲ್ಲ ಅದಕ್ಕೊಂದು ಲಾಕ್ ಮಾಡಿಬಿಟ್ಟು ಮತ್ತು ಫ್ರಂಟ್ ಸೈಡಿಗೆ ತಿರುಗಿಸ್ಕೊಂಡು ಇವಾಗ ಇಲ್ಲಿ ಒಂದು ಚೈನ್ ಹಾಕಬೇಕು. ಒಂದು ಚೈನ್ ಹಾಕಿಬಿಟ್ಟು ಸೂಜಿ ಮೇಲೆ ಒಂದು ಸರಿ ದಾರ ತೊಗೊಂಡು ಈ 2 5 ಚೈನ್ ಇದೆಯಲ್ಲ ಅವೆರಡನ್ನೂ ಒಳಗಡೆನೂ ಸೇರಿಸ್ಕೊಂಡು ಕಂಬನ ಹಾಕಬೇಕು. ಚಿಕ್ಕದಾಗಿ ಹಾಕಬೇಕು, ತುಂಬ ದೊಡ್ಡದಾಗಿ ಬೇಡ, ಲೆಂತಿಯಾಗಿ ಎಳೆಯೋದಕ್ಕೆ ಹೋಗಬೇಡಿ. 5 ಕಂಬ ಆದಮೇಲೆ ಒಂದು ಬೀಡನ್ನ ಆ್ಯಡ್ ಮಾಡಬೇಕು. ನಾನು ಹೇಳಿದ್ನಲ್ಲ, ಬೇಕಂದರೆ ನೀವಿಲ್ಲಿ ಪ್ಲೇನ್ ಆದರೂ ಬಿಡ್ಬೋದು ಅಥವಾ ಗೆಜ್ಜೆ ಬೀಡಾದರೂ ಹಾಕ್ಬೋದು. ಈ ಥರ ಸ್ಮಾಲ್ ಸೈಜ್ ಬೀಡ್ನಾದರೂ ನಾನು ತೋರಿಸಿದ್ನಲ್ಲ ಫಸ್ಟಿಗೆ ಆರ್ಚ್ ಹಾಕುವಾಗ ಆ ಥರನಾದರೂ ಹಾಕ್ಕೋಬೋದು. ತುಂಬ ಈಸಿ ಇದೆ, ಸಿಂಗಲ್ ಸ್ಟೆಪ್ನಲ್ಲಿ ಹಾಕ್ಬಿಡ್ಬೋದು. 2 ಕಲರ್ ಇದ್ದರೆ ನೀವು ಒಂದು ಕಾಂಟ್ರಾಸ್ಟ್ ಕಲರ್ನಲ್ಲಿ ಫಸ್ಟು ಈ ಥರ ವರ್ಕ್ ಮಾಡಿ, ಅದಾದ ನಂತರ ನೆಕ್ಸ್ಟು ಕುಚ್ಚು ಕಟ್ಟೋದಕ್ಕೆ ನೀವು ಇನ್ನೊಂದು ಕಲರ್ ಇರುತ್ತಲ್ಲ ಅದನ್ನು ಚೂಸ್ ಮಾಡಿ ಕಲರ್ ಹಾಕ್ಕೋಬೋದು. ಇಲ್ಲಾಂದರೆ 2 ಮಿಕ್ಸ್ ಮಾಡಿಬಿಟ್ಟು ನೀವು 127 ತೊಗೊಂಡ್ರೆ 67 ದಾರ ಒಂದು ಕಲರು, ಇನ್ನೊಂದು 67 ದಾರ ಇನ್ನೊಂದು ಕಲರ್, 2 ಕಲರ್ ತೊಗೊಂಡ್ಬಿಟ್ಟು ಕುಚ್ಚು ಕಟ್ಕೋಬೋದು. 2 ಮಿಕ್ಸ್ ಮಾಡಿಕೊಂಡು ಒಂದು ಚೈನ್ ಎಕ್ಸ್ಟ್ರಾ ಹಾಕಿ ಆ 5 ಚೈನಿಂದ್ರೊಳಗಡೆಗೆ ಇನ್ನೊಂದು ಸರಿ ಲಾಕ್ ಮಾಡಿಬಿಟ್ಟು ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಪಕ್ಕದಲ್ಲೇ ಲಾಕ್ ಮಾಡಬೇಕು, ಸಿಂಗಲ್ ಕ್ರೋಶೆಟ್ ಮಾಡಬೇಕು. ಇದು ನೀಟಾಗಿ ಫಿನಿಶಿಂಗ್ ಇರುತ್ತೆ, ಹಂಗಾಗಿ ಈ ಥರ ಮಾಡ್ತಾ ಇರೋದು. ಇದಾದ ನಂತರ ಒಂದು ಎಕ್ಸ್ಟ್ರಾ ಸಿಂಗಲ್ ಕ್ರೋಶೆಟ್ ಹಾಕಿಬಿಟ್ಟು 5 ಚೈನ್ ಹಾಕ್ತೀನಿ. ಈ 5 ಚೈನ್ ಹಾಕೋದು ಕುಚ್ಚು ಹಾಕೋದಕ್ಕೋಸ್ಕರ ನಾನಿಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಮತ್ತೆ ಸಿಂಗಲ್ ಕ್ರೋಶೆಟ್ ಹಾಕ್ತೀನಿ. ಹಾಕ್ಬಿಟ್ಟು 3 ಸಿಂಗಲ್ ಕ್ರೋಶೆಟ್, 2 ಸಿಂಗಲ್ ಕ್ರೋಶೆಟ್ ನೋಡಿ ಇಲ್ಲಿ 2 ಹಾಕಿದ್ನಲ್ಲ, ಇಲ್ಲೇನೂ ಸಹ 2 ಹಾಕ್ತಿದ್ದೀನಿ. ಹಾಕ್ಬಿಟ್ಟು ಕಂಪ್ಲೀಟ್ ಮಾಡಿಕೊಂಡು ಹೋಗಬೇಕು. ಇಷ್ಟೇ ಡಿಸೈನು, ತುಂಬ ಚೆನ್ನಾಗಿದೆ. ನಾನು ಸ್ವಲ್ಪ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಎಷ್ಟು ಸ್ಟಿಫ್ ಆಗಿದೆ ಅಂದರೆ ನೀವೇ ನೋಡ್ಬೋದು. ಬ್ಯಾಕ್ ಸೈಡ್ ತಿರುಗಿಸ್ಕೊಳೋದ್ರಿಂದ ಏನು ಡಿಫ್ರೆನ್ಸ್ ಆಗೋಲ್ಲ. ಆರ್ಚ್ನ ಕಂಪ್ಲೀಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ನಿಮಗೆ ವಿತ್ ಕುಚ್ಚು ಕಟ್ಟು ತೋರಿಸ್ತೀನಿ. ಕುಚ್ಚು ಬೇಡ ಅಂದರೆ ಈ 5 ಚೈನ್ ಏನಿದೆಯಲ್ಲ ಅದನ್ನು ಸ್ಕಿಪ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಒಂದು ಸ್ಮಾಲ್ ಆರ್ಚ್ ಬರುತ್ತೆ, ಆಮೇಲೆ ಒಂದು ಬಿಗ್ ಆರ್ಚು, ಸ್ಮಾಲ್ ಆರ್ಚ್, ಒಂದು ಬಿಗ್ ಆರ್ಚು, ಒಂದು ಸ್ಮಾಲ್ ಆರ್ಚ್, ಈ ಥರನೂ ಬರುತ್ತೆ. ಬಾರ್ಡರ್ ಲೈನ್ ಥರನೂ ಈ ಡಿಸೈನ್ನ ಹಾಕ್ಕೋಬೋದು, ನೀವು ಹಾಕಿ ಕೊಡ್ಬೋದು. ಈ 5 ಚೈನ್ ಹಾಕಿರೋ ಕಡೆಗೆ ನಾನು ಕುಚ್ಚು ಕಟ್ಬಿಟ್ಟು ತೋರಿಸ್ತೀನಿ. ಟೋಟಲಾಗಿ ಡಿಸೈನ್ ಬಂದು ಈ ಥರ ಇದೆ.
ನೋಡಿ ಕುಚ್ಚು ಕಟ್ಟಿದ್ದೀನಿ ನಾನು ವೈಟ್ ಕಲರ್ನಲ್ಲಿ, ಪಿಂಕಿಗೆ ಚೆನ್ನಾಗಿ ಕಾಣುತ್ತೆ ಅಂತ ವೈಟ್ ಕಲರ್ನಲ್ಲಿ ಕುಚ್ಚು ಕಟ್ಟಿದ್ದೀನಿ. 137 ಅಥವಾ 127 ದಾರನಾದರೂ ಕಟ್ಬೋದು. ನೋಡಿ ಇಲ್ಲಿ ನಾನು 130, ಇಲ್ಲಿನೂ ಸಹ 130 ಕಟ್ಟಿರೋದೆಲ್ಲ ಕಡೆಗೂ. ಟೋಟಲಾಗಿ ಬಂದು ಡಿಸೈನ್ ಈ ಥರ ಇದೆ. ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ, ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬ್ರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ನೀವು ಸೀರೆಗೆ ಹಾಕಿದಾಗ ಸಿಂಗಲ್ ಸ್ಟೆಪ್ನಲ್ಲಿ ಏನು ಇಲ್ಲ, ಒಂದು 3 ಅವರ್ಸ್ನೊಳಗಡೆಗೆ ಈಗ ಕಂಪ್ಲೀಟ್ ಮಾಡಿಬಿಟ್ಟು, ಯಾಕಂದರೆ ತುಂಬ ಜಾಸ್ತಿ ಬೀಡ್ಸ್ ಇಲ್ಲ, ಹಂಗಾಗಿ ಬೀಡ್ಸ್ ಹಾಕೋದ್ರಿಂದ ನಮಗೆ ಟೈಮ್ ಆಗುತ್ತೆ. ಪೋಣಿಸ್ಕೋಬೇಕು ಹಾಕಬೇಕು ಅನ್ನೋದಾದರೆ ಇದಕ್ಕೆ ಬೀಡ್ಸ್ ಕಮ್ಮಿ ಇರೋದ್ರಿಂದ ತುಂಬ ಫಾಸ್ಟಾಗಿ ಹಾಕಿಬಿಟ್ಟು ಮತ್ತು ವಿತ್ ಕುಚ್ಚು ಕಟ್ಟಿನೂ ಸಹ ನೀವು ಒಂದು 3 ಅವರ್ನಲ್ಲಿ ಕಟ್ಟಿ ಕೊಡ್ಬೋದು. ಅರ್ಜೆಂಟಾಗಿ ಬೇಕು ಅನ್ನೋರಿಗೆ ಈ ಡಿಸೈನ್ನ ನೀವು ಚೂಸ್ ಮಾಡಿ ಕೊಡ್ಬೋದು. ಬ್ರೈಡಲ್ ಡಿಸೈನು, ಅಕಸ್ಮಾತ್ ಎಂಗೇಜ್ಮೆಂಟಿಗೆ ಸ್ಯಾರಿ ಡಿಸೈನ್ಗೆ ಇದನ್ನು ಹಾಕಿ ಕೊಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.